ನಾನು ನೀಲ್ಕಂಠನಾಥು. ನಮ್ಮ ತುಳುನಾಡಿನಲ್ಲಿ ಕೆಲವು ಜಾಗಗಳು ದೇವರಿಗೂ ಸೇರುವುದಿಲ್ಲ, ದೆವ್ವಕ್ಕೂ ಸೇರುವುದಿಲ್ಲ. ಅವು ಇರುವುದು ಮನುಷ್ಯನ ನಂಬಿಕೆಗಳ ನಡುವೆ. ನಮ್ಮ ಪಕ್ಕದ ಊರಿಗೆ ಹೋಗಬೇಕಾದರೆ ಕಲ್ಲಕೋಟೆ ಎಂಬ ಒಂದು ಜಾಗವನ್ನು ದಾಟಿ ಹೋಗಬೇಕು. ಹಿಂದೊಂದು ಕಾಲದಲ್ಲಿ ಅಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆದರೆ ಈಗ ಅದು ಕಾಡಾಗಿ ಪರಿವರ್ತನೆಗೊಂಡಿದೆ. ಆ ಹಳ್ಳಿಯಲ್ಲಿ ಅಯ್ಯಪ್ಪ ಶರ್ಮಾ ಅನ್ನೋ ಒಬ್ಬ ವಿದ್ವಾಂಸ ಇದ್ದ. ಅಯ್ಯಪ್ಪ ಶರ್ಮಾ ಬರೀ ವೇದಗಳನ್ನು ಓದಿದವನು ಅಲ್ಲ, ಅವುಗಳನ್ನು ಬಳಸಿದವನು. ತಂತ್ರಗಳು ಅವನ ಕೈಯಲ್ಲಿ ಬೆಂಕಿಯಂತೆ ಧಗಧಗಿಸುತ್ತಿತ್ತು. ಆದರೆ ಅವನ ಜ್ಞಾನ ತಂತ್ರಗಳು ಭಕ್ತಿಗಾಗಿ ಅಲ್ಲ, ಭಯಕ್ಕಾಗಿ, ಆರಾಧನೆಗಾಗಿ ಅಲ್ಲ, ಅಧಿಕಾರಕ್ಕಾಗಿ. ರಾತ್ರಿ ಆದರೆ ಸಾಕು, ಅವನ ಮನೆಯ ಹತ್ತಿರ ನಾಯಿಗಳು ಕೂಡ ನಿಲ್ಲುತ್ತಿರಲಿಲ್ಲ. ಮಂತ್ರ ಓದುವ ಶಬ್ದ ಮನೆಯೊಳಗಿನಿಂದ ಮಧ್ಯರಾತ್ರಿ ಕೂಡ ಕೇಳಿಸುತ್ತಿತ್ತು. ಅದೊಂದು ದಿನ ಗ್ರಾಮದ ದೇವಸ್ಥಾನದಲ್ಲಿ ಹೋಮ. ಅಯ್ಯಪ್ಪ ಶರ್ಮಾ ಪೂಜೆಗೆ ಕುಳಿತಿರ್ತಾನೆ. ಮಂತ್ರ ಉಚ್ಚರಿಸಿದ. ಒಂದು ಅಕ್ಷರ ತಪ್ಪಾಯಿತು. ಅಷ್ಟೇ, ಆ ಕ್ಷಣ ಗಾಳಿ ನಿಂತು ಹೋಯಿತು. ದೀಪಗಳು ಒಮ್ಮೆಲೆ ಆರಿದವು. ಮರುದಿನ ಬೆಳಗ್ಗೆ ಆಲದ ಮರದ ಕೆಳಗೆ ಅಯ್ಯಪ್ಪ ಶರ್ಮನ ಶವ. ದೇಹದಲ್ಲಿ ಗಾಯವಿಲ್ಲ, ಆದರೆ ಮುಖದಲ್ಲಿ ಅಸಹನೀಯ ವಿಕಾರತೆ. ಕಣ್ಣುಗಳು ತೆರೆದು ಮೇಲೆ ನೋಡುತ್ತಾ ನಿಂತಿದ್ದವು. ಅವನ ದೇಹ ಸತ್ತಿತು, ಆದರೆ ಜ್ಞಾನ? ಗ್ರಾಮದ ಹಿರಿಯರು ಹೇಳಿದರು, ಇದು ಸಾವಲ್ಲ, ಇದು ಬಂಧನ. ಕಥೆ ಇಲ್ಲಿಗೇ ಮುಗಿಯಲಿಲ್ಲ. ಈಗಲೂ ಆ ಆಲದ ಮರದ ಎಲೆಗಳು ರಾತ್ರಿ ಮಾತ್ರ ಜೋರಾಗಿ ಅಲುಗಾಡುತ್ತವೆ. ಹಗಲಲ್ಲಿ ನೆರಳು ನೆಲಕ್ಕೆ ಬೀಳೋದಿಲ್ಲ. ಮಧ್ಯರಾತ್ರಿ ಅಲ್ಲಿ ನಿಂತರೆ ವೇದ ಪಠನೆ ಕೇಳಿಸುತ್ತದೆ. ಅದೂ ತಪ್ಪು ಉಚ್ಚಾರಣೆಯೊಂದಿಗೆ. ಯಾರೂ ಅದಕ್ಕೆ ಉತ್ತರಿಸಬಾರದು. ಅದು ಮನುಷ್ಯನ ಧ್ವನಿಯಲ್ಲ, ಅದು ಬ್ರಹ್ಮ ರಾಕ್ಷಸ. ಇಲ್ಲಿ ಕೆಲವು ಜಾಗಗಳು ಇವೆ. ಅವನ್ನು ದಾಟಲು ಧೈರ್ಯ ಬೇಕಾಗಿಲ್ಲ, ಏಕೆಂದರೆ ಅಲ್ಲಿ ಧೈರ್ಯ ಬರುವುದೇ ಇಲ್ಲ. ಇಂದಿಗೂ ಆ ಕಲ್ಲಕೋಟೆಯ ಕಾಡಿನ ದಾರಿಯಲ್ಲಿ ಕಾರಣವಿಲ್ಲದೆ ರಾತ್ರಿ ವಾಹನಗಳು ಕೆಟ್ಟು ನಿಲ್ಲುತ್ತವೆ ಹಾಗೂ ಅಪಘಾತಗಳಾಗುತ್ತಿವೆ. ಇನ್ನೂ ಇಂತಹ ಕಥೆಗಳನ್ನು ಕೇಳುತ್ತೀರಾ?